ಸಿದ್ದರಾಮಯ್ಯನವ್ರ ಸರ್ಕಾರ ಏನೋ ಎಡವಟ್ಟು ಮಾಡ್ತಾ ಇದ್ದಾರೆ, ಸರಿಯಲ್ಲ. ಮಾಧ್ಯಮದವರನ್ನ ವಿಧಾನಸೌಧದ ಒಳಗೆ ಬಿಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಒಳ್ಳೇದಲ್ಲ ಇದು ಒಂದು ರೀತಿ ತುರ್ತು ಪರಿಸ್ಥಿತಿ ಆಗುತ್ತೆ, ಸರ್ವಾಧಿಕಾರ ಆಗುತ್ತೆ, ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆಗುತ್ತೆ. ಒಳ್ಳೇದಲ್ಲ ಸಿದ್ದರಾಮಯ್ಯನವರೇ. ಮಾಧ್ಯಮದವರು ವಿಧಾನಸೌಧ ಬರಬೇಕಾಗುತ್ತೆ. ರಾಜ್ಯದ ಧ್ವನಿ ವಿಧಾನಸೌಧ, ರಾಜ್ಯದ ಸ್ಥಳ ವಿಧಾನಸೌಧ ರಾಜ್ಯದ ಧ್ವನಿಯನ್ನ ಜನರಿಗೆ ತಲುಪಿಸಬೇಕಾದವರು ಮಾಧ್ಯಮದವರನ್ನ ಒಳಗೆ ಬಿಡೋದಿಲ್ಲ ಅಂತ ಅಂದ್ರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಮಂತ್ರಿಗಳು ಅನೇಕರು ಆರಾಮ ವಿಧಾನಸೌಧದಲ್ಲಿ ಮಜಾ ಮಾಡಬಹುದು, ಕೂತ್ಕೊಳ್ಬಹುದು, ಮಾತನಾಡಬಹುದು, ಲಂಚ ಪಡಿಬಹುದು. ಆದರೆ ರಾಜ್ಯದ ಧ್ವನಿಯಾಗಿರುವ ಮಾಧ್ಯಮಗಳು ವಿಧಾನಸೌಧದ ಒಳಗೆ ಬರಬಾರದು ಅಂತ ಹೇಳಿರೋದು ಸರಿಯಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಬಗ್ಗೆ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೀವಿ. ಮಾಧ್ಯಮಗಳು ಉಳಿಬೇಕಾಗಿದೆ, ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವ ಅಂದ್ರೆ ಮಾಧ್ಯಮಗಳನ್ನ ಕಡೆಗಾಣಿಸ್ತಕ್ಕಂಥದ್ದು ಗೌರವ ಅಲ್ಲ. ಆ ದೃಷ್ಟಿಯಿಂದ ಇನ್ನು 15 ದಿವಸ ಸರ್ಕಾರಕ್ಕೆ ನಾನು ಕಾಲಾವಕಾಶ ಕೊಡ್ತೇವೆ. 15 ದಿವಸದೊಳಗಾಗಿ ಮಾಧ್ಯಮದವರನ್ನ ವಿಧಾನಸೌಧದ ಒಳಗೆ ಬಿಡದಿದ್ರೆ ವಿಧಾನಸೌಧದ ಬಾಗಿಲಿನಲ್ಲಿ ಮಲಗಿ ರಾಜ್ಯಾದ್ಯಂತ ಚಳುವಳಿಯನ್ನ ಆರಂಭ ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ಇದು ಸರಿಯಲ್ಲ. ಖಂಡಿತ ನಿಮ್ ಮೇಲೆ ಗೌರವ ಇದೆ. ಈ ಒಂದು ವ್ಯವಸ್ಥೆ ಹಾಳಾಗತ್ತೆ, ನಿಮ್ ಗೌರವ, ನಿಮ್ ಸರ್ಕಾರದ ಮೇಲೆ ಇರ್ತಕ್ಕಂಥ ಎಲ್ಲವೂ ಹೋಗುತ್ತೆ. ಕೂಡ್ಲೇ ಮಾಧ್ಯಮದವರನ್ನ ವಿಧಾನಸೌಧಕ್ಕೆ ಬಿಡಬೇಕು ಅಂತೇಳಿ ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಒತ್ತಾಯ ಮಾಡ್ತೀವಿ.